ನಾವು ಮಾತಾಡಿಸ್ತಾ ಇದ್ವಿ ಯಾವ ರೀತಿಯಾಗಿ ಮುಂದಿನ ಪ್ರೊಸೀಜರ್ಸ್ ಇರುತ್ತೆ ಅಂತ. ಅರವಿಂದ್ ಸರ್, ಇನ್ನೊಂದು ಪ್ರಶ್ನೆ ನನಗಿರೋದು ಅಂದರೆ, ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ಬಟ್ ಪೆರಿಮಾರ್ಟಮ್ ಅಂತ ಒಂದು ಮಾಡ್ತಾರೆ ಅಂತ ಕೇಳ್ಪಡ್ತಾ ಇದ್ದೆ ನಾನು. ಅದು ಹೇಗೆ, ಏನು, ಯಾವ ವಿಚಾರಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದಾ ನೀವು? ಈ ಸಿಕ್ಕಿರುವಂತಹ ಮೂಳೆಗಳಿಗೂ ಅದನ್ನು ಅಬ್ಸರ್ವ್ ಮಾಡ್ತಾರಾ ಅಧಿಕಾರಿಗಳು? ಯಾವ್ಯಾವ ರೀತಿ ಆಗುತ್ತೆ ಅಂತ ಹೇಳ್ಬೋದಾ? ಅಧಿಕಾರಿಗಳು ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗಲ್ಲ. ಪೆರಿಮೋಟಮ್ ಅಂತಂದ್ರೆ ಅಟ್ ದ ಟೈಮ್ ಆಫ್ ಡೆತ್ ಅಂತ ಹೇಳಿ ಇರ್ತದೆ. ಅದನ್ನ ಅಂದ್ರೆ ಯಾವ್ದು ಸಾವು ಕಾರಣ ಆಗಿರ್ತಕ್ಕಂಥದ್ದು ಅಂತ ಇರುತ್ತೆ. ಉದಾಹರಣೆಗೆ ಏನಂತಂದ್ರೆ ಇಂಜುರಿ ಇಂತ ಡೆತ್ ಆಗಿರ್ಬೋದು ಅಂತ ಹೇಳಿ ಅದು ಗೊತ್ತಾಗತ್ತೆ ಅದನ್ನ. ಸೊ ಆದ್ರೆ ಇಂತ ಒಂದು ಅಸ್ಥಿ ಪಂಜರ ಇದ್ದಾಗ, ಅಂದ್ರೆ ಇಂತ ಸ್ಕೆಲಿಟಲ್ ರಿಮೇನ್ಸ್ ಇದ್ದಾಗ ಅದು ಸ್ವಲ್ಪ ಕಷ್ಟನೇ ಆಗತ್ತೆ. ಅಂದ್ರೆ ಬಹಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಇದರಲ್ಲಿ ಏನಂತಂದ್ರೆ ದ ಬೆಸ್ಟ್ ಸೊಲ್ಯೂಷನ್ ಇಸ್ ದಟ್ ಒನ್ ಇಸ್ DNA. ಈಗ ಒಂದ್ ವೇಳೆ ಎಷ್ಟೋ ಸಲ ಏನಾಗುತ್ತೆ, DNA ಯಾಕೆ ಎಷ್ಟೊಂದು ಇದು ಇರಲ್ಲ ಅಂತಂದ್ರೆ, ಈ ಎಷ್ಟೋ ಕುಟುಂಬದವ್ರಿಗೆ ಗೊತ್ತಿರಲ್ಲ ಅವ್ರ ಕುಟುಂಬಸ್ಥರು ಹಿಂಗೆ ಇಂಥ ಕಡೆ ಹೋಗಿ ತೀರ್ಕೊಂಡಿದ್ದಾರೆ ಅಥವಾ ಏನಾರು ಇರಿದ್ರೆ. ಈ ಕೆಲವು ಅನ್ಯಾಚುರಲ್ ಡೆತ್, ಇಂಥ ಸಸ್ಪಿಷಿಯಸ್ ಡೆತ್ ಆಗಿದೆ, ನಮ್ಮಲ್ಲಿ ಇಂಥ ವ್ಯಕ್ತಿ ಇಂಥ ಕಡೆ ಮಿಸ್ಸಿಂಗ್ ಇದ್ದಾನೆ ಅಂತ ಏನಾರ ಹೇಳಿದವರು ಅವರು ಡೋನರ್ಸ್ ಬಂದಾಗ ಮ್ಯಾಚ್ ಮಾಡ್ಬೋದು. ಅದಿಲ್ದಿದ್ದಾಗ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಸ್ಕಲ್ ಯೂಸ್ ಮಾಡ್ಕೊಂಡು ಅದನ್ನ ಫೇಶಿಯಲ್ ರೀಕನ್ಸ್ಟ್ರಕ್ಷನ್. ಮುಂಚೆ ಎಲ್ಲ ಪೂರ್ತಿ ತಲೆಬುರುಡೆ ಬೇಕಿತ್ತು. ಈಗ ಕಂಪ್ಯೂಟರೈಸ್ 3D ಮಾಡಲಿಂಗ್ ಮೂಲಕ ಈಗ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಈಗ ಅದನ್ನ ಉದಾಹರಣೆಗೆ ನಾನು ಹೇಳ್ತೀನಿ, ಇಂಥದ್ದು ಪೂರ್ತಿ ಶಾಟರ್ ಆಗಿರ್ತಕ್ಕಂಥ ಒಂದು ಸ್ಕಲ್ ಇದ್ರೆ, ಇಂಥದ್ದು ನೋಡಿ ಇಲ್ಲಿ ಮೇಲ್ ಭಾಗದಲ್ಲಿ ಏನೇನೂ ಇಲ್ಲ, ಇಲ್ಲಿ ಪೂರ್ತಿ ಶಾಟರ್ ಆಗಿದೆ, ಇಲ್ಲಿ ಏನೂ ಸಿಗ್ತಾ ಇಲ್ಲ, ಇಲ್ಲಿ ವೆರಿ ಲಿಟಲ್ DNA ವಿಲ್ ಬಿ ಅವೈಲೇಬಲ್ ಅಂಡ್ ದಟ್ ಟು ಬರೀ ಹಲ್ಲಲ್ಲಷ್ಟೇ ಕಾಣುತ್ತದೆ DNA. ಆದ್ರೆ ಇದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆಂದ್ರೆ ಫೇಸ್ ರೀಜನ್ ಅಷ್ಟೊಂದು ಲ್ಯಾಂಡ್ ಮಾರ್ಕ್ ಸಿಕ್ಕಲ್ಲ. ಲ್ಯಾಂಡ್ ಮಾರ್ಕ್ಸ್ ಅಂತಾರೆ ಇಂಥ ಕೆಲವು ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಮತ್ತೊಮ್ಮೆ ಈ ಚೆಹರೆ ಪುನರ್ನಿರ್ಮಾಣ ಮಾಡ್ಲಿಕ್ಕೆ ಇರುತ್ತೆ. ಆದರೆ ಇಂಥ ಒಂದು ಕೇಸ್ ಇದ್ರೆ ನೋಡಿ, ಒಂದು ಭಾಗ ಲ್ಯಾಟ್ರಲ್ ಸಿಮೆಟ್ರಿ ಇರುತ್ತೆ, ಅಂದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ, ಎಡ ಬಲ ಎರಡು ಸಮತೋಲನವಾಗಿ ಇರುತ್ತೆ ಅದನ್ನ. ಸೊ ಇಂಥದ್ದಿದ್ದಾಗ ಈ ಪಾರ್ಟ್ ಆಫ್ ದ ಫೇಸ್ ಇದನ್ನ ಮತ್ತೆ ರೀಜನರೇಟ್ ಮಾಡಿಸ್ಬೋದು. ಅಥವಾ ಈ ಸ್ಕಲ್ನುವೆ 3D ಪ್ರಿಂಟಿಂಗ್ ಮೂಲಕನೂ ಕೆಲವರು ರಿಸರ್ಚಸ್ ಮಾಡ್ತಿದ್ದಾರೆ. ಕೆಲವರು 3D ಇದನ್ನ ಕಂಪ್ಯೂಟರೈಸ್ 3D ಅನಿಮೇಷನ್ ನಲ್ಲಿ ಮೂಲಕ ಅದರ ಮೂಲಕನೂ ಸಹ ಮಾಡ್ತಿದ್ದಾರೆ. ಚೆಹರೆಯನ್ನ ಮತ್ತೊಮ್ಮೆ ಪುನರ್ನಿರ್ಮಿಸ್ತಕ್ಕಂಥದ್ದು ಇರುತ್ತೆ. ಅವಾಗ ಏನಾಗ್ಬೋದು ಅಂದ್ರೆ, ಯಾರು ನೋಡಿದವರು ಇದನ್ನ, ಅಂದ್ರೆ ತಮ್ಮ ಗುರುತು ಪರಿಚಯ ಇರ್ತಕ್ಕಂಥವ್ರು, ಅಂದ್ರೆ ನಾನ್ ಬ್ಲಡ್ ರಿಲೇಟಿವ್ಸ್ ಅವ್ರು ಯಾರು ಇದ್ರೆ ಅವ್ರು ಮುಂದೆ ಬರ್ಬೋದಾಗತ್ತೆ. ಇವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ಇದಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅರವಿಂದ್ ಸರ್. ಧರ್ಮಸ್ಥಳ ಕೇಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ವಿಚಾರ, ಒಂದು ಸಿಕ್ಕಿರುವ ಮೂಳೆ ಅದು ಮೇಲ್ ಆರ್ ಫಿಮೇಲ್, ಗಂಡಸಿನಿಂದ ಹೆಂಗಸಿನಿಂದ ಅಂತ ಒಂದು ಗೊತ್ತಾಗಬೇಕು. ಎರಡನೇದು ಕಾಸ್ ಆಫ್ ಡೆತ್ ಗೊತ್ತಾಗಬೇಕು. ಆಮೇಲೆ ಪೊಲೀಸರು ಮಿಕ್ಕಿದ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾರೆ. ಅದು ನಮಗೆ ಎಷ್ಟು ಎಕ್ಸಾಕ್ಟ್ ಆಗಿ ಇವಾಗ ಸಿಗುತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್, ನಿಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅಂತ? ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಡೆಫಿನೆಟ್ಲಿ ನಾವು ಕಾಸ್ ಆಫ್ ಡೆತ್ ಅನ್ನ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಅದನ್ನ ಇಟ್ಸ್ ವೆರಿ ಡಿಫಿಕಲ್ಟ್. ಅದರ್ವೈಸ್ ಮೇಲ್ ಆರ್ ಫಿಮೇಲ್ ಅದನ್ನ ಖಂಡಿತ ಹೇಳ್ಬೋದು, ನಿರ್ದಿಷ್ಟವಾಗಿ ಹೇಳ್ಬೋದು ಅದನ್ನ. ಈಗ ಉದಾಹರಣೆಗೆ ನಮ್ಮ ಕಲೀಗ್, ನಮ್ಮ ಸಹೋದ್ಯೋಗಿ ಡಾಕ್ಟರ್ ಅರುಣ್ ಸರ್ ಅವರು ಹೇಳಿದ್ರು, ಅವರು ಪೆಲ್ವಿಕ್ ಆಧಾರದ ಮೇಲೆ ಪೆಲ್ವಿಸ್ ಬೋನ್ ಒಂದು ಸೆಟ್ ಸಿಕ್ಕರೂ ಸಾಕು, ಅದನ್ನ ಅಪ್ ಟು 90% ಅಕ್ಯುರೇಸಿಲಿ ನಾವು ಹೇಳ್ಬೋದು ವೆದರ್ ಇಟ್ ಇಸ್ ಮೇಲ್ ಆರ್ ಫಿಮೇಲ್ ಅಂತ ಹೇಳಿ. ಲಾಂಗ್ ಬೋನ್ಸ್ ಅಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ತಲೆಬುರುಡೆಯಲ್ಲಿ ಒಂದು ಪಾಯಿಂಟ್ ವರೆಗೂ ಹೇಳ್ಬೋದಾಗತ್ತೆ ಅದನ್ನ, ಅಂದ್ರೆ ಅರೌಂಡ್ 80-85%. ಕ್ರಾಗ್ಮ್ಯಾನ್ಸ್ ರೂಲ್ ಅಂತಿದೆ, ಅದ್ರ ಪ್ರಕಾರ ಒಂದು 80-85%. ಕ್ರಾಗ್ಮ್ಯಾನ್ ಇಸ್ ಅನದರ್ ಆಂಥ್ರೋಪಾಲಜಿಸ್ಟ್ ಆಕ್ಚುಲಿ. ಸೊ ಅವರು ತಂದಿರ್ತಕ್ಕಂಥದ್ದು ಇರುತ್ತೆ. ಆ ನಂತರ ಮತ್ತೆ ಬಹಳ ಮುಖ್ಯವಾಗಿ ಏನಂತಂದ್ರೆ, ಅನ್ಲೆಸ್ ಯಾವ್ದಾರ ಒಂದು ಇಂಪ್ಯಾಕ್ಟೆಡ್ ಇಂಜುರಿ ಇದ್ರೆ, ಈಗ ಉದಾಹರಣೆಗೆ ತಲೆ ಮೂಳೆ ಮುರಿದೋಗಿರ್ತಕ್ಕಂಥದ್ದಿದ್ರೆ, ಅಂದ್ರೆ ಪೆರಿಮಾರ್ಟಮ್ ಇಂಜುರಿ ಅಂತ ಮೇಡಮ್ ಆಗ್ಲಿ ಕೇಳಿದ್ರು, ಹಾಗಿದ್ದಾಗ ಅಂತ ಸಂದರ್ಭದಲ್ಲಿ ಕಾಸ್ ಆಫ್ ಡೆತ್ ಇದೇ ಆಗಿರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಸಾಫ್ಟ್ ಟಿಶ್ಯೂ ಇಲ್ಲ ಅಂತಂದ್ರೆ ಸಾಕಷ್ಟು ಕಾಸ್ ಆಫ್ ಡೆತ್ ಅಂಶಗಳನ್ನ ಅದನ್ನ ನಮ್ಗೆ ಬ್ಲೈಂಡ್ ಆಗ್ಬಿಡ್ತೀವಿ, ನಮಗೆ ಗೊತ್ತಾಗಲ್ಲ ಅದನ್ನ. ಸೊ ವಿ ಆರ್ ಚಾಲೆಂಜ್ ಬೈ ದಟ್. ಸೊ ಅದಕ್ಕೆ ಹಿಂಗಾಗಿ ಏನಾಗತ್ತಂತಂದ್ರೆ, ಅಪ್ ಟು ಅ ಪರ್ಟಿಕ್ಯುಲರ್ ಪಾಯಿಂಟ್ ಎಸ್ ವಿ ಕ್ಯಾನ್ ಆಫರ್ ಸೊಲ್ಯೂಷನ್ಸ್. ಬಟ್ ಬಿಯಾಂಡ್ ದಟ್ ಏನಾಗತ್ತಂತಂದ್ರೆ, ಅಲ್ಲಿ ಇನ್ ಕೇಸ್ ಆಫ್ ಪಾಯ್ಸನಿಂಗ್, ಏನಾರೋ ಪಾಯ್ಸನಿಂಗ್ ಆಗಿ ಆಮೇಲೆ ಇವರು ಸಾವಾಗಿದ್ದಲ್ಲಿ ಅಂತಲ್ಲಿ ಆ ಮಣ್ಣಿನ ಪರೀಕ್ಷೆ ಏನ್ ಮಾಡಿರ್ತಾರಲ್ವಾ, ಅಲ್ಲಿ ಟ್ರೇಸಸ್ ಆಫ್ ಪಾಯ್ಸನ್ ಇರುತ್ತೆ. ಮೂಳೆಗಳಲ್ಲೂ ಟ್ರೇಸಸ್ ಆಫ್ ಹೆವಿ ಮೆಟಲ್ ಪಾಯ್ಸನ್ ಇರ್ಬೋದು, ಹಲ್ಲಿನಲ್ಲಿ ಮೂಳೆಯಲ್ಲಿ. ಆಮೇಲೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಮಣ್ಣು ನಾವು ನೋಡಿರ್ಬೋದು, ಎಲ್ಲರೂ ಸಾಕಷ್ಟು ಗಾತ್ರದಲ್ಲಿ ಮಣ್ಣನ್ನೆಲ್ಲ ಒಯ್ತಿದ್ರಲ್ಲಿ. ಅದನ್ನ ಮತ್ತೆ ಪರೀಕ್ಷೆ ಮಾಡ್ತಾರಲ್ಲಿ, ಅಲ್ಲಿ ಕೂದಲು ಸಿಕ್ಕಿದ್ಯಾ, ಅಥವಾ ಅಲ್ಲಿ ಹಲ್ಲು ಸಿಗ್ಬೋದು, ಅಥವಾ ಅಲ್ಲಿ ಮೂಳೆ ತುಣುಕುಗಳು ಸಿಗ್ಬೋದು ಅಲ್ಲಿ. ಸೊ ಇವೆಲ್ಲ ಸಿಕ್ಕಿದ್ದಲ್ಲ. ಸೊ ದೇ ಆರ್ ಆಲ್ ಆಡಿಂಗ್ links to the chain of evidence. Right.
ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ಬಸವನಗೌಡ ಸರ್, ಈಗ ಎಕ್ಸಿಬಿಷನ್ ಪ್ರಾಸೆಸ್ ಹೆಂಗಿರುತ್ತೆ ಅಂತ ನಾವು ದೂರದಿಂದ ನೋಡಿದ್ವಿ, ಬಟ್ ಹತ್ರದಲ್ಲಿ ಅಲ್ಲಿ ಏನೇನು ಪ್ರಾಸೆಸ್ ಅನ್ನ ಅಳವಡಿಸ್ಕೊಳ್ಳಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸಿಕ್ಕಿರುವಂತಹ ಸ್ಕೆಲಿಟನ್ ರಿಮೇನ್ಸ್ ಅನ್ನ ಎಷ್ಟು ಜಾಗ್ರತೆ ಮಾಡ್ತಾರೆ, ಎಷ್ಟು ಸೂಕ್ಷ್ಮವಾಗಿ ಡ್ಯಾಮೇಜ್ ಆಗ್ತಿರೋ ರೀತಿ ಹೆಂಗ್ ನೋಡ್ತಾರೆ ಅಂತ, ಅದನ್ನ ಸೆಕ್ಯೂರ್ ಮಾಡೋ ಕೆಲಸ ಏನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಆಗುತ್ತಾ ಅಥವಾ ಒಂದು ಸ್ಮಾಲ್ ಕಾಫಿನ್ ಬಾಕ್ಸ್ ಅಂತ ತರಬೇಕಾ, ಹೆಂಗಾಗುತ್ತಾ ಆ ಪ್ರಾಸೆಸ್ ಹೆಂಗಿರುತ್ತೆ ಅಂತ? ಮೇಡಮ್, ಈಗ ಒಬ್ಬ ಬೋನ್ಸನ್ನು ಇರ್ಬೋದು ಅಥವಾ ಸ್ಕಲ್ಲನ್ನೇ ಇರ್ಬೋದು, ಅದು ಯಾಕಂದರೆ ಅದು ಕಂಪ್ಲೀಟ್ ರಿಸಲ್ಟ್ ಬರೋವರೆಗೂ ಅದನ್ನು ಪ್ರೊಕ್ಯೂರ್ ಮಾಡಲೇಬೇಕಾಗುತ್ತೆ. ಕರೆಕ್ಟು. ಆ ಪ್ರೊಕ್ಯೂರ್ ಮಾಡೋದಕ್ಕೆ ಏನು ಪ್ರಿಕಾಷನ್ಸ್ ಬೇಕು, ಯಾವ ಇಕ್ವಿಪ್ಮೆಂಟ್ಸು, ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಥವಾ ಯಾವ ಮಟೀರಿಯಲ್ಸ್ ಬೇಕು, ಅದನ್ನು ಪ್ರಿಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ರಿಸಲ್ಟ್ ಬರಬೇಕಲ್ಲ. ಹೌದು. ಆ ಪ್ರಿಸರ್ವ್ ಮಾಡ್ಕೊಂಡು ತರಬೇಕು ಅಂತಂದರೆ ಪ್ಲಾಸ್ಟಿಕ್ ಆದರೂ ನಡೀತೈತೆ ಅಥವಾ ಬೇರೆ ಅವರು ಸ್ಪೆಸಿಫಿಕ್ ಆಗಿರ್ತವೆ ಕೆಲವೊಂದು ಇವೆಂಟ್ಸ್ಗಳು, ಅದನ್ನು ಅವರು ಯೂಸ್ ಮಾಡಿಕೊಂಡು ಅದನ್ನು ಪ್ರಿಸರ್ವ್ ಮಾಡಬೇಕು ಮೇಡಮ್. ಯಾಕಂತಂದರೆ ರಿಸಲ್ಟ್ 1 ತಿಂಗಳಿಗೆ ಬರ್ಬೋದು, 2 ತಿಂಗಳಿಗೆ ಬರ್ಬೋದು, ಇಟ್ ಮೇ ಟೇಕ್ 6 ಮಂತ್ ಆಲ್ಸೋ. ಅಲ್ಲಿವರೆಗೂ ಸಹಿತ ಎಕ್ಸ್ಪೆರಿಮೆಂಟ್ ಆಗಲೇಬೇಕದು. ಆ ಎಕ್ಸ್ಪೆರಿಮೆಂಟ್ ಆಗಿ ರಿಸಲ್ಟ್ ಬರಬೇಕು. 6 ಮಂತ್ಸ್ ಯಾಕೆ ಬೇಕಾಗತ್ತೆ ಅಂತ ಕೇಳ್ತಾ ಇದೆ. ಎಕ್ಸ್ಪೆರಿಮೆಂಟ್ ಆಗಿ ರಿಸಲ್ಟ್ ಬರಬೇಕು ಮೇಡಮ್. 6 ಮಂತ್ಸ್ ಏನಕ್ಕೆ ಸಮಯ ಬೇಕಾಗತ್ತೆ ಸರ್? ಈಗ 1 ತಿಂಗಳಲ್ಲಿ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು, 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಡೆಫಿನೆಟ್ಲಿ. ಯಾಕಂದರೆ ಅವೆಲ್ಲ ಕ್ರಾಸ್ ವೆರಿಫಿಕೇಶನ್, ಕ್ರಾಸ್ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಒಂದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋದ್ರಿಂದ ರಿಸಲ್ಟ್ ಬರ್ಬೋದು, ಬರದೇ ಇರಬಹುದು. ಹಾಗಾಗಿ ಅದನ್ನು ನಾವು ಪ್ರಿಸರ್ವ್ ಮಾಡಿಕೊಂಡು ಇಟ್ಕೊಳ್ಳೋ ಉದ್ದೇಶ ಪ್ರಾಪರ್ ಸಿಸ್ಟಮ್ಯಾಟಿಕ್ ರಿಸಲ್ಟ್ ಬರಲಿ ಅಂತ. ಆ ರಿಸಲ್ಟ್ ಬರಬೇಕು ಅಂತಂದರೆ ಅದು ಪ್ರಿಸರ್ವ್ ಮಾಡಲೇಬೇಕು. ಅದನ್ನು ಅದು ಬೋನ್ಸ್ ಆಗಲಿ ಅಥವಾ ಸ್ಕಲ್ ಆಗಲಿ ಅಥವಾ ಎನಿ ಡೆಂಟಲ್, ಅದು ಹಲ್ಲಿನ ಪಾರ್ಟು ಇರಬಹುದು. ಸೊ ಇವೆಲ್ಲವೂ ಸಹಿತ ಪ್ರಿಸರ್ವ್ ಮಾಡೋದಕ್ಕೆ ವಸ್ತುಗಳು ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ ಆ ರಿಸಲ್ಟ್ ಬರೋವರೆಗೂ ಅದನ್ನು ಪ್ರಿಸರ್ವ್ ಮಾಡಲೇಬೇಕಾಗುತ್ತೆ. ರೈಟ್ ಅರವಿಂದ್ ಸರ್, ಈಗ ಒಂದು ಅಸ್ಥಿ ಪಂಜರದ ವಾರಸುದಾರರು ಬರ್ತಾರೆ ಅಂತ ಅನ್ಕೊಳ್ಳೋಣ. ಇದು ನಮ್ಮ ಕಡೆ ಯಾರದೇ, ನಮ್ಮ ತಂದೆ ಅಂತನೋ, ತಾಯಿ ಅಂತನೋ, ಅಕ್ಕ ಅಂತನೋ, ತಂಗಿ ಅಂತನೋ, ಯಾರೋ ಒಬ್ರು ಬ್ಲಡ್ ರಿಲೇಟಿವ್ ಬರ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಅದನ್ನ ಹೇಗೆ ಅವರು ಇವರ ಸಂಬಂಧಿಕರೇ ಅಂತಕ್ಕಂಥದ್ದು DNA ಹೇಗೆ ಗೊತ್ತಾಗುತ್ತೆ ಸರ್? ಇವ್ರ ಹತ್ರ ಏನು ಸ್ಯಾಂಪಲ್ ತಗೋತಾರೆ, ಏನು ಟೆಸ್ಟ್ ಮಾಡ್ತಾರೆ ಅಂತ? ಇವ್ರ ಹತ್ರ ಯಾವ್ದಾರು ಒಂದು ಸ್ಯಾಂಪಲ್, ಈಗ ಚೀಕ್ ಸ್ವ್ಯಾಬು ತೊಗೋಬೋದು ಅಥವಾ ಬ್ಲಡ್ ಸ್ಯಾಂಪಲ್ ತೊಗೋಬೋದು. ಸೊ ಅದನ್ನು ಡೋನರ್ ಸ್ಯಾಂಪಲ್ ಅಂತ ಕರಿತೀವಂಥದ್ದನ್ನು. ಸೊ ಅದನ್ನು ತಕ್ಕೊಂಡು ಆಮೇಲೆ ಇದರಿಂದ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ DNA, ಅಸ್ಥಿಪಂಜರದಿಂದ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ DNA ಅಲ್ಲಿ ಎರಡರಲ್ಲೂ ಪ್ರೊಫೈಲ್ ಮ್ಯಾಚ್ ಮಾಡ್ತಾರೆ. ಸೊ ಅಲ್ಲಿ ಏನಾಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಈ ಡೋನರ್ DNA ಸಾಕಷ್ಟು ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಎಕ್ಸ್ಟ್ರಾಕ್ಟೆಡ್ DNA ಇದು STR ಮುಖಾಂತರ ಅಥವಾ PCR ಮುಖಾಂತರ ಆಂಪ್ಲಿಫಿಕೇಶನ್ ಆಗಿ ಅದರಲ್ಲಿ ಏನಾಗತ್ತೆ ಅಂತಂದರೆ ಎಕ್ಸಾಕ್ಟ್ ಪ್ರೊಫೈಲ್ ಮ್ಯಾಚ್ ಆಗತ್ತಂದರೆ ಏನು ರಿಲೇಷನ್ಶಿಪ್ ಇದೆ ಇವ್ರಿಗೆ ಅವ್ರಿಗೆ ಅಂತೇಳಿ. ಮತ್ತು ಇನ್ನೊಂದು DNA ಒಂದು ಸಣ್ಣ ಫ್ರಾಗ್ಮೆಂಟ್ ಆಫ್ ಬೋನಿಂದನೂ DNA ಮೂಲಕ ಇದು ಪುರುಷರದು ಸ್ತ್ರೀಯರದು ಅಂತ ಹೇಳ್ಬೋದು. XY ಕ್ರೋಮೋಸೋಮ್ಸ್ ಇದ್ರೆ ಅದು ಪುರುಷರ DNA ಆಗುತ್ತೆ, XX ಕ್ರೋಮೋಸೋಮ್ ಇದ್ರೆ ಅದು ಸ್ತ್ರೀಯರದ್ದು ಅಂತ ಹೇಳಿ ಆ ಥರ ಹೇಳ್ಬೋದು, ಅದನ್ನು ಹೇಳ್ಬೋದಾಗತ್ತೆ. ಇದರಲ್ಲಿ ಇವರು ಎಷ್ಟು ನಿಕಟವಾದಂಥ ಸಂಬಂಧಿಕರು ಅಂತೇಳಿ ಅದನ್ನು ಗೊತ್ತಾಗತ್ತೆ. ಈಗ ಉದಾಹರಣೆಗೆ ಏನಾಗುತ್ತೆ ಅಂದರೆ, ಪೋಷಕರು ಮತ್ತು ಮಕ್ಕಳು ಇದ್ದಲ್ಲಿ ಅದು ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಸಹೋದರಿಯರು ಇವರು ಬ್ಲಡ್ ರಿಲೇಟಿವ್ಸ್ ಆಗಿರಬೇಕಾಗತ್ತೆ. ಅದಕ್ಕೆ ಇದರಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಸ್ಯಾಂಪಲ್ಸ್ ತೊಗೊಳ್ತಾರೆ. ಅಲ್ಲಿ ಮಲ್ಟಿಪಲ್ ಅಂತಂದರೆ ಒಬ್ಬರೇ ಇದ್ದಾಗ ಅದು ಒಂಥರ ಹಿಟ್ ಆರ್ ಮಿಸ್ ಚಾನ್ಸಸ್ ಆಗ್ಬೋದು. ಅಲ್ಲಿ ನಾನಾ ಕಾರಣಕ್ಕೆ ಅಲ್ಲಿ ಹಿಟ್ ಆರ್ ಮಿಸ್ ಆಗ್ಬೋದು. ಅಲ್ಲಿ ಎರಡನೇದಾಗಿ ಏನಾಗತ್ತೆ ಅಂತಂದರೆ, ಇವರು ಆ್ಯಕ್ಚುಯಲ್ ಬ್ಲಡ್ ರಿಲೇಟಿವ್ಸ್ ಇರಬೇಕಾಗತ್ತೆ. ಇವ್ರು ಆ್ಯಕ್ಚುಯಲ್ ಅಂತಂದರೆ ಅವರಿಗೆ ಹುಟ್ಟಿರ್ತಕ್ಕಂಥವ್ರು ಇಬ್ರು ಆಗಿರುತ್ತೆ. ಈ ಕೆಲವು ಕೇಸಸ್ ಅಲ್ಲಿ ಏನಾಗಿರುತ್ತಂದ್ರೆ, ಈಗ ಸ್ವಲ್ಪ ಮಾಡರ್ನ್ ಕೇಸಸ್ ಬಿಡಿ, ಇದು ಸ್ವಲ್ಪ ಹಳೆ ಕೇಸ್ ಇದೆ. ಮಾಡರ್ನ್ ಕೇಸಲ್ಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಇನ್ನಿತರದ್ದು ಏನಾರು ಆದಾಗ ಅವು ಸ್ವಲ್ಪ ಮಿಸ್ಸಸ್ ಆದ್ರೆ ಆಗ್ಬೋದು ಅಲ್ಲಿ. ಅಥವಾ ಮಿಕ್ಸಪ್ ಆಗಿದ್ದಲ್ಲಿ ಅಥವಾ ದತ್ತಕ್ಕೆ ತಗೊಂಡಿರ್ತಕ್ಕಂಥದ್ರಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಇದು ಅಮ್ಯುನೇಬಲ್ ಸ್ಯಾಂಪಲ್ಸ್ ಆಗಲ್ಲ. ದತ್ತು ಮಕ್ಕಳಾಗಿದ್ದಲ್ಲಿ ಅಂತದೆಲ್ಲ ಅವರ ರಕ್ತ ಸಂಬಂಧಿಕರೇ ಆಗ್ಬೇಕಾಗತ್ತಲ್ಲಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ, ಕೂದಲಿನ ಕೆಲವು ಸ್ಯಾಂಪಲ್ಸ್ನಲ್ಲೂ ತಗೋಬಹುದಾಗಿರುತ್ತೆ, ಅಂದ್ರೆ ಫ್ರೆಶ್ ಕೇಸಸ್ ಅಲ್ಲಿ. ಆದ್ರೆ ಈ ಕೇಸ್ಗಳಲ್ಲಿ ಕೂದಲಿನ ಸ್ಯಾಂಪಲ್ಸ್ ಅಂದ್ರೆ ಬರೀಡ್ ಸ್ಯಾಂಪಲ್ ಅಲ್ಲಿ ಗೊತ್ತಾಗಲ್ಲ ಅಷ್ಟೊಂದು ಸುಲಭವಾಗಿ. ಓಕೆ ಸರ್, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ, ಲಾಸ್ಟ್ ಒಂದು 2 days ಅಲ್ಲಿ ರವಿಕೆದು ಚೂರು ಸಿಕ್ತಂತೆ, ಅಂಡರ್ಗಾರ್ಮೆಂಟ್ ಸಿಕ್ತಂತೆ ಈ ಭಾಗದಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಆರ್ಗನ್ಸೇ ನೀವು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ಹಾಗೆ ಆರ್ಗನ್ಸೇ ಒಂದು 6 ತಿಂಗಳಲ್ಲಿ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಚೂರು ಸಿಕ್ಕಿದೆ ಅಂದ್ರೆ ಬೋನ್ಸ್ ಚೂರು ಸಿಕ್ಕಿದೆ, ಆರ್ಗನ್ಸ್ ಕಂಪ್ಲೀಟ್ ಆಗಿ ಕೊಳೆದು ಹೋಗಿದೆ ಅಂದ್ರೆ, ರವಿಕೆ ಮತ್ತೆ ಬಟ್ಟೆ ಮೆಟೀರಿಯಲ್ ಸಿಗೋದಕ್ಕೆ ಸಾಧ್ಯ ಇದೆಯಾ? ಎಷ್ಟು ವರ್ಷಗಳ ತನಕ ಅದರ ಡ್ಯೂರಬಿಲಿಟಿ ಇರುತ್ತೆ ಸರ್ ಹಾಗಾದ್ರೆ? ಈ ಪಾಲಿಯಸ್ಟರ್ ಬಟ್ಟೆ ಇರುತ್ತಲ್ಲ, ಪಾಲಿಯಸ್ಟರ್ ಬಟ್ಟೆ ಬಹಳ ಡ್ಯೂರಬಲ್ ಆಗಿರುತ್ತೆ. ಅದು ಮಣ್ಣಲ್ಲಿ ಕೊಳಿಯಲ್ಲ. ಅದನ್ನ
ಉದಾಹರಣೆಗೆ ಕಾಟನ್ ಇದ್ರೆ ಅದು ಬಹಳ ಬೇಗ ಹೋಗುತ್ತೆ ಯಾಕಂದ್ರೆ ಅದು ನ್ಯಾಚುರಲ್ ಫೈಬರ್ ಅದು ಇದು ಸಿಂಥೆಟಿಕ್ ಫೈಬರ್ಸ್ ಇವೆಲ್ಲ I think cotton ಮತ್ತೆ silk ಅನ್ಸುತ್ತಲ್ವಾ? ಮೆಟೀರಿಯಲ್ಸ್ ಇರುತ್ತಲ್ಲ ಸೊ ಅವು ಉಳಿಯುತ್ತೆ ಕಾಟನ್ ಮತ್ತು ಸಿಲ್ಕ್ ನ್ಯಾಚುರಲ್ ಫೈಬರ್ಸ್ ಆಗುತ್ತೆ ವುಲ್ ಅಷ್ಟೇ ಕಾಟನ್ ಸಿಲ್ಕ್ ಅಂಡ್ ವುಲ್ ಆರ್ ನ್ಯಾಚುರಲ್ ಫೈಬರ್ಸ್ ಸೊ ಮ್ಯಾನ್ ಮೇಡ್ ಫೈಬರ್ಸ್ ಯಾವುದೇ ಇದ್ದಲ್ಲಿ ಅಂದ್ರೆ ಟೆರಿಥ್ಯಾಲಿಕ್ ಆಸಿಡ್ ಡೆರಿವೇಟಿವ್ ಇದ್ದಲ್ಲಿ ಸೊ ಅವುಗಳು ಬಹಳ ಲಾಂಗಿವಿಟಿ ಇರುತ್ತೆ ಅದನ್ನ ಅಂದ್ರೆ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಅಷ್ಟೇ ಲೈಫ್ ಇರುತ್ತೆ ಅದಕ್ಕೂ ಓಕೆ ಸೊ ಪ್ಲಾಸ್ಟಿಕ್ ಅಲ್ಲ ಆದ್ರೆ ಪ್ಲಾಸ್ಟಿಕ್ ರೀತಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಇದಕ್ಕೆ ಲೈಫ್ ಅಷ್ಟೇ ಇರುತ್ತೆ ಹೆಚ್ಚು ಕಡಿಮೆ ನಾವು ಹಾಗೆ ಹೇಳ್ಬೋದು ಅದಕ್ಕೆ ಬಹಳ ಕಾಲ ದೀರ್ಘಕಾಲ ಅದನ್ನು ಉಳಿಯುತ್ತೆ ಆ ನಂತರ ಅದನ್ನ ಏನಂತಂದ್ರೆ ಅದರ ಒಂದು ಏಜಿಂಗ್ ಸ್ವಲ್ಪ ಕಷ್ಟ ಇದೆ ಅದರದ್ದು ಏಜ್ ಡಿಟರ್ಮಿನೇಷನ್ ಅದರದ್ದು ಯಾವ ಕಾಲದಲ್ಲಿ ಇದ್ದಿದ್ದು ಅಂತ ಹೇಳಿ ಅದನ್ನ ಕಷ್ಟ ಇರುತ್ತೆ ಅದನ್ನ ಬಟ್ ಅವೋಲ್ ನಮ್ದೇನಂತಂದ್ರೆ ಇಂಥ ಸಿಕ್ಕಿದೆ ಅಂತಂದ್ರೆ ಇಂಥ ಒಂದು ಬಟ್ಟೆ ಇತ್ತು ಇವರು ಕೊನೆಯದಾಗಿ ಕಂಡಾಗ ಇಂಥ ಒಂದು ಬಟ್ಟೆ ಹಾಕೊಂಡಿದ್ರು ಅಂತೇಳಿ ಮೇಲ್ ಉಡುಪುಗಳಿದ್ರೆ ಗೊತ್ತಾಗತ್ತೆ ಒಳ ಉಡುಪುಗಳಲ್ಲಿ ಅದು ಗೊತ್ತಾಗಲ್ಲ ಅದು ಅನ್ಲೆಸ್ ಅವರು ಬಹಳ ಹತ್ರ ಸಂಬಂಧಿಕರು ಇದ್ದಲ್ಲಿ ಅಷ್ಟೇ ಅದನ್ನ ಇಂಟಿಮೇಟ್ ರಿಲೇಟಿವ್ಸ್ ಯಾರು ಇದ್ದಾಗ ಅವ್ರದ್ದು ಅಷ್ಟೇ ಗೊತ್ತಾಗಿರುತ್ತೆ ಬಟ್ ಇನ್ನೊಂದಿದೆ ಈ ಕಾರ್ಡ್ಸ್ ಮತ್ತೆ ಮುಂತಾದವೆಲ್ಲ ATM ಕಾರ್ಡ್ಸ್ ಅವೆಲ್ಲ ಅವು ಬಹಳ ಸುಲಭ ಅದರಲ್ಲಿ ಬಹಳ ಸುಲಭ ಟ್ರ್ಯಾಕ್ ಮಾಡೋದು ಮತ್ತೆ ಐಡೆಂಟಿಫೈ ಮಾಡೋಂಥದ್ದು ಬಹಳ ಸುಲಭ ಟ್ರ್ಯಾಕ್ ಮಾಡಿದಾರೆ ಅಷ್ಟೇನು ಕಷ್ಟ ಆಗಲ್ಲ ಅದು ತಮ್ಗೆಲ್ಲ ಗೊತ್ತಿದೆ ಹೌದು ಟ್ರ್ಯಾಕ್ ಮಾಡಿರ್ತಾರೆ ಅದನ್ನ ಹೌದೌದು ಇಟ್ ಟೇಕ್ಸ್ ವಿದಿನ್ ಅ ಮ್ಯಾಟರ್ ಆಫ್ ಅವರ್ಸ್ ಓನ್ಲಿ ಟು ಗೆಟ್ ಅ ಪಾಸಿಟಿವ್ ಐಡಿಯಾ ಅದರಲ್ಲಿ ಪ್ಯಾನ್ ಕಾರ್ಡ್ ಇದ್ದಲ್ಲಿ ಅಥವಾ ATM ಕಾರ್ಡ್ ಇದೆ ಅಂತ ಹೇಳಿದ್ರು ಒಂದು ಸೊ ಅವೆಲ್ಲ ವಿದಿನ್ ಅ ಫ್ಯೂ ಅವರ್ಸ್ ಆರ್ ಇವನ್ ಅ ಫ್ಯೂ ಮಿನಿಟ್ಸ್ ಆಲ್ಸೋ ಕೆಲವು ಸಂದರ್ಭಗಳಲ್ಲಿ ಐಡೆಂಟಿಫಿಕೇಶನ್ ಗೊತ್ತಾಗ್ಬಿಡುತ್ತೆ ರೈಟ್ ಚಾಲೆಂಜಸ್ ಏನಂತಾರೆ ಅಂತ ನಮ್ಮ ಬಯೋಲಾಜಿಕಲ್ ಅಂಡ್ ಅದರ್ ಫೋರೆನ್ಸಿಕ್ ಟ್ರೇಸ್ ಎವಿಡೆನ್ಸಸ್ ಅಲ್ಲಿ ಚಾಲೆಂಜಸ್ ಬರುತ್ತೆ ಲಿಮಿಟೇಷನ್ಸ್ ಆರ್ ದೇರ್ ರೈಟ್ ಸರ್ ಇಬ್ರು ಹಾಗೆ ದಯವಿಟ್ಟು ಸಂಪರ್ಕದಲ್ಲಿರಿ ಸರ್ ಅರವಿಂದ್ ಮತ್ತು ಬಸವನಗೌಡ